ಹೆಸರಿಲ್ಲದ ಜಲಪಾತದ ಕಥೆ. ಒಂದು ದಟ್ಟವಾದ ಕಾಡಿನಲ್ಲಿ ಜನಸಂಚಾರವಿಲ್ಲದ, ಯಾರಿಗೂ ಸರಿಯಾಗಿ ತಿಳಿದಿಲ್ಲದ ಒಂದು ರಹಸ್ಯ ಜಾಗವಿತ್ತು. ಅಲ್ಲಿ ನಿಸರ್ಗದ ಅಚ್ಚರಿಯಂತೆ ಒಂದು ಸುಂದರವಾದ ಹೆಸರಿಲ್ಲದ ಜಲಪಾತವಿತ್ತು. ಯಾವ ನಕ್ಷೆಯಲ್ಲೂ ಇದರ ಗುರುತಿರಲಿಲ್ಲ. ಆ ಜಲಪಾತ ಕೇವಲ ನೀರು ಹರಿಯುವ ಸ್ಥಳವಾಗಿರಲಿಲ್ಲ, ಅದು ಜೀವಂತವಾಗಿತ್ತು. ಅದರ ನೀರು ಬೆಳ್ಳಿಯಂತೆ ಹೊಳೆಯುತ್ತಾ ಎತ್ತರದಿಂದ ಕೆಳಗೆ ಧುಮುಕುವಾಗ ಹಾಲ್ನೊರೆಯಂತೆ ಕಾಣುತ್ತಿತ್ತು. ನೀರು ಬೀಳುವ ಗಂಭೀರವಾದ ಸದ್ದು ಮೌನದ ನಡುವೆ ಕೇಳಿಬರುವ ಸಂಗೀತದಂತಿತ್ತು. ಸುತ್ತಲಿನ ಗಾಳಿಯೂ ಯಾವಾಗಲೂ ತಂಪಾಗಿತ್ತು ಮತ್ತು ನೀರಿನ ಸಣ್ಣ ಹನಿಗಳು ಮುಖಕ್ಕೆ ಬಡಿದು ಹೊಸ ಚೈತನ್ಯ ನೀಡುತ್ತಿದ್ದವು. ಒಂದು ದಿನ ನಗರದ ಜಂಜಾಟದಿಂದ ಬೇಸತ್ತಿದ್ದ ಆರ್ಯನ್ ಎಂಬ ಯುವಕ ಹೊಸ ಶಾಂತಿಯ ಹುಡುಕಾಟದಲ್ಲಿ ಕಾಡಿನೊಳಗೆ ದಾರಿ ತಪ್ಪಿ ಈ ಜಲಪಾತದ ಬಳಿಗೆ ಬಂದನು. ಮೊದಲಿಗೆ ಅವನಿಗೆ ಭಯವಾಯಿತು. ಆದರೆ ಜಲಪಾತದ ಸೌಂದರ್ಯ ಮತ್ತು ಅಲ್ಲಿನ ಶಾಂತ ವಾತಾವರಣ ಅವನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿತು. ಆರ್ಯನಲ್ಲೇ ಇದ್ದ ದೊಡ್ಡ ಕಲ್ಲಿನ ಮೇಲೆ ಕುಳಿತು ಪ್ರಕೃತಿಯ ಈ ಅದ್ಭುತ ಸೃಷ್ಟಿಯನ್ನು ಕಣ್ತುಂಬಿಕೊಂಡನು. ಗಂಟೆಗಳು ಕಳೆದರೂ ಅವನಿಗೆ ಅಲ್ಲಿಂದ ಕದಲು ಮನಸ್ಸಾಗಲಿಲ್ಲ. ಜಲಪಾತದ ಬಳಿ ಹೂತು ಹೋಗಿದ್ದ ಅವನ ಮನಸ್ಸಿನ ಭಾರವೆಲ್ಲ ಇಳಿದು ಹೋಯಿತು. ಆ ಕ್ಷಣದಲ್ಲಿ ಹೆಸರಿಗಿಂತ ಅನುಭವವೇ ದೊಡ್ಡದು ಎಂದು ಅವನಿಗೆ ಅರಿವಾಯಿತು. ಈ ಜಲಪಾತಕ್ಕೆ ಹೆಸರಿಲ್ಲದಿರಬಹುದು, ಆದರೆ ಅದು ನೀಡಿದ ನೆಮ್ಮದಿ ಮತ್ತು ಖುಷಿ ಶಾಶ್ವತವಾಗಿತ್ತು. ಆರ್ಯನ್ ಹೊಸ ಹುರುಪಿನೊಂದಿಗೆ ಹಿಂದಿರುಗಿದನು. ಈ ರಹಸ್ಯ ತಾಣವನ್ನು ತನ್ನ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿಸಿಕೊಂಡನು. ಈ ಕಥೆಯ ನೀತಿ: ಪ್ರಕೃತಿಯ ನಿಜವಾದ ಸೌಂದರ್ಯವನ್ನು ಅನುಭವಿಸಲು ಶಾಂತ ಮನಸ್ಸು ಮತ್ತು ಅದನ್ನು ಆಸ್ವಾದಿಸುವ ಹೃದಯ ಬೇಕೇ ಹೊರತು ಪ್ರಚಾರದ ಹಂಬಲವಲ್ಲ.